ಪೆಟ್ರೋಲ್ ಡೀಸೆಲ್ಲು ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್, ಹೌದು ತಾನೆ? ಕರ್ನಾಟಕದಲ್ಲಿ ಏನು ಸಿಗಲ್ಲ, ಇಂಟರ್ನ್ಯಾಷನಲ್ ಮಾರ್ಕೆಟ್ ತಾನೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ನ ಮಾಡೋವಂಥ ಜವಾಬ್ದಾರಿ ಕರ್ನಾಟಕ ಸರ್ಕಾರಕ್ಕೈತಾ? ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಯುದ್ಧ ಪ್ರಾರಂಭ ಆಗಿ ಎಷ್ಟು ದಿವಸ ಆಯಿತು? ಸ್ವಾಮಿ? ನಿಮಗೆ ಕೇಂದ್ರ ಸರ್ಕಾರ ನಡೆಸೋವಂಥವ್ರಿಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸು ನಮ್ಮದು ಕರ್ನಾಟಕ ಜನಕ್ಕೆ ನಾವು ಕೊಡಬೇಕು, ಸಮರ್ಪಕವಾಗಿ ಕೊಡಬೇಕು ಅಂತಕ್ಕಂಥ ಜವಾಬ್ದಾರಿ ಬೇಡ? ನೀವು ಅನಿಲನ ಎಲ್ಲನೂ ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನ ಸ್ಟಾಕ್ ಮಾಡಬಾರ್ದ? ಎಷ್ಟಿದೆ ನಿಮ್ಮ ಹತ್ರ ಪೆಟ್ರೋಲಿಯಂ ಪ್ರಾಡಕ್ಟ್ಸ್? 14 ವರ್ಷದಿಂದ ಬಂಡ್ಲು ಬಿಟ್ಕೊಂಡು ತಿರುಗ್ತಾ ಇದ್ದೀರಲ್ಲ, ಎಷ್ಟು ಸ್ಟಾಕ್ ಮಾಡಿದ್ದೀರಿ? 6 ತಿಂಗಳಿಗಾಗೋಷ್ಟೈತೆ ನಿಮ್ಮ ಹತ್ರ. ಅಲ್ಲಿ ತರಬೇಕು, ಇಲ್ಲಿ ಜೀವನ ಮಾಡಬೇಕು. ಸ್ಟಾಕ್ ಮಾಡಿರಿ, ಅದಕ್ಕೆ ಹಾಕ್ರಿ ಬಂಡವಾಳನ. ಯಾವತ್ತಿದ್ರೂ ಟ್ರಂಪ್ ಅಂತವ್ರು ಇದ್ದೇ ಇರ್ತಾರೆ, ಇಡೀ ಪ್ರಪಂಚನ ಇಟ್ಕೋಬೇಕು ಅಂತ ಹೊಂಟಿರ್ತಕ್ಕಂಥ ಸಾರ್ವಭೌಮರು ಇರ್ತಾರೆ. ಅವ್ರ ಮಧ್ಯದಲ್ಲಿ ನಾವು ಜೀವನ ಮಾಡಬೇಕು ಅಂದರೆ ನಮಗೆ ಅತಿ ಅವಶ್ಯಕವಾಗಿ ಗ್ಯಾಸು ಕೊಟ್ರಿ. ಜನಕ್ಕೆಲ್ಲ ಸೌದೆ ಹೆಸರು ಗ್ಯಾಸಿಗೆ ಬಂದರು, ಗ್ಯಾಸು ಅಂತ ಇದು ಮಾಡ್ತಾ ಇದ್ದಾರೆ. ನಾಗರಿಕತೆ ಬೆಳೆದಿದೆ, ವೈಜ್ಞಾನಿಕವಾಗಿ ಬೆಳೆದಿದೆ. ಇಂಥ ಸಂದರ್ಭದಲ್ಲಿ ನೀವು ಆ ಪ್ರಾಡಕ್ಟ್ ಏನಿದೆ ಅದು ಮನುಷ್ಯನ ಜೀವನಾಡಿಯಾಗಿದೆ. ಅದಿಲ್ಲ ಅಂದರೆ ಬೆಳಿಗ್ಗೆ ಜೀವನ ಇಲ್ಲ. ಅಂಥದ್ದನ್ನು ನೀವು ತಾತ್ಸಾರವಾಗಿ ನೋಡಿ. ಎಲ್ಲನೂ 5 ರಾಜ್ಯದ ಚುನಾವಣೆ ಆಗೋವರೆಗೂ ಭದ್ರವಾಗಿ ಹಿಡ್ಕೊಂಡ್ರಿ. ಯಾರು ಹೇಳಿದರು ಯಾರು ನಾವು ಮಾಡಲ್ಲ ಅಂತ? ಈಗ ಹೆಂಗೆ ನೀವು ಬೆಲೆ ಏರಿಸ್ತಾ ಇದ್ದೀರಿ? ದೇಶಭಕ್ತಿ ಸರ್. ಯಾವ ಭಕ್ತಿ ದೇಶದ್ದು? ಎಲ್ಲಿಂದ ಐತೆ ದೇಶಭಕ್ತಿ? ದೇಶಭಕ್ತಿ ಆಗತ್ತ ಅದು? ಬೆಲೆ ಏರಿಕೆ ಆಗೋದು ಬರೀ ರೈತ ಏನಾತನೆ ಅಂತ ಯೋಚನೆ ಮಾಡಿದಿರಾ? 70% ರೈತನಿಗೆ ಕೊಡ್ತಾ ಇದು. ಕಚ್ಚಾ ತೈಲ ಬೆಲೆನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಸ್ತಿ ಆಗುತ್ತೆ ಅನ್ನೋ ಪರಿಜ್ಞಾನ ನಿಮಗೆ ಬೇಕಾಯಿತು. ನೀವು ತಗೊಬಂದು ಸ್ಟಾಕ್ ಮಾಡ್ಕೋಬೇಕಾಯ್ತು. ನೀವು ಇವತ್ತು ಯೋಚನೆ ಮಾಡ್ತಾ ಇಲ್ಲ, 14 ವರ್ಷ ಆಯಿತು ನೀವು ಬಂದು ಅದ್ರ ಬಗ್ಗೆ ಚಿಂತನೆ ಮಾಡಿದ್ದೀರಾ? ಆಮದು ವೆಚ್ಚ, ಯುದ್ಧ ನಡೆಯೋದು ಅದು ಸಪ್ರೇಟ್ ಬಿಡ್ರಿ, ಯುದ್ಧದ ಆಮೇಲೆ ಬರೋಣ. ನಿನಗೆ ಕರ್ನಾಟಕ ರಾಜ್ಯಕ್ಕೆ, ಭಾರತ ದೇಶಕ್ಕೆ ಎಷ್ಟು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬೇಕು, ಎಷ್ಟು ಗ್ಯಾಸ್ ಇದು ವ್ಯವಸ್ಥೆ ಬೇಕು ಅಂತಕ್ಕಂಥದ್ದನ್ನು ನೀವು ತಿಳ್ಕೊಂಡು ಸ್ಟಾಕ್ ಮಾಡಬೇಕಾಯ್ತು. ಹೋಗಿ ಎಲ್ಲ ರಾಷ್ಟ್ರದಲ್ಲೂ ಒಂದೊಂದು ವರ್ಷಕ್ಕಾಗುವಷ್ಟು ಸ್ಟಾಕ್ ಇಟ್ಟಿರ್ತಾರೆ. ನೀವು ಎಷ್ಟು ಇಟ್ಕೊಂಡಿದ್ದೀರಿ ಸ್ಟಾಕು? ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಭಾವನಾ ಟಿಎಸ್ 625ಕ್ಕೆ 625 ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ. 2026-27ನೇ ಶೈಕ್ಷಣಿಕ ಸಾಲಲ್ಲಿ ಮಾಂಟೆಸರಿಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿಗಳು ಪ್ರಾರಂಭ ಆಗಿದ್ದು, ಕೆಲವು ಪ್ರವೇಶಾತಿಗಳು ಲಭ್ಯ ಇದೆ. ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಇದೆ. ಒಮ್ಮೆ ಭೇಟಿ ನೀಡಿ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಲೇಔಟ್, ಮಲ್ಲಸಂದ್ರ, ಟಿ ದಾಸರಹಳ್ಳಿ, ಬೆಂಗಳೂರು. ಶಾಲೆಯ ಪ್ರಮುಖ ಸೌಲಭ್ಯಗಳು ಇಂತಿವೆ: ವಿಶಾಲವಾದ ಆಟದ ಮೈದಾನ, ಡಿಜಿಟಲ್ ತರಗತಿಗಳು, ಎಐ ಮತ್ತು ರೋಬೋಟಿಕ್ಸ್, ಯೋಗ, ಪಾಶ್ಚಿಮಾತ್ಯ ನೃತ್ಯ ಮತ್ತು ಭರತನಾಟ್ಯ ತರಗತಿಗಳು, ಚೆಸ್ ಅಕಾಡೆಮಿ, ಕ್ರಿಕೆಟ್ ಅಕಾಡೆಮಿಯಂತೆ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯಮಟ್ಟದ 5 ರ್ಯಾಂಕ್ ಪಡೆದಿರುವುದು. ಅದರಲ್ಲಿ ಭಾಸ್ಕರ್ ಎನ್ 625ಕ್ಕೆ 622 ಪಡೆದು ರಾಜ್ಯಕ್ಕೆ 4ನೇ ರ್ಯಾಂಕ್ ಗಳಿಸಿರುವುದು ಶ್ಲಾಘನೀಯ. ಮತ್ತು ಗುಜರಾತ್ನಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಟೈಕ್ವಾಂಡೋ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳಾದ ಸುತನ್, ಶಿವಾನಿ, ಕುಶಿಕಾ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ. ಬಿಎನ್ಆರ್ ಶಾಲೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ.